ದಾನಿಯೇಲ್ ಗ್ರಂಥದ ಪರಿಚಯ ಭಾಗ ನೋಡೋಣ. ದಾನಿಯೇಲ್ ಗ್ರಂಥ ಅನ್ನೋದು ಹಳೆ ಒಡಂಬಡಿಕೆಯಲ್ಲಿರುವಂತಹ 27ನೇ ಪುಸ್ತಕ. ಇದರಲ್ಲಿ 12 ಅಧ್ಯಾಯಗಳು, 357 ವಚನಗಳಿದಾವೆ. ಇದರಲ್ಲಿ 4 ವಿಶ್ವಾಸ ವೀರರು ನಮಗೆ ಕಾಣಿಸ್ತಾರೆ. ಅವರಾದ್ರೆ ದಾನಿಯೇಲನು, ಹನಾನಿಯ, ಮಿಶಾಲ್, ಅಜರ್ಯ. ಇದರಲ್ಲಿ 4 ಅರಸುಗಳು ನಮಗೆ ಕಾಣಿಸ್ತಾರೆ: ನೆಬೂಕದ್ನೆಚ್ಚರನು, ಬೆಲ್ಶಚ್ಚರನು, ದರ್ಯಾವೇಷನು, ಕೋರೆಷನು. ಇದನ್ನು ಬರೆದಿರುವಂತ ಲೇಖಕರು ಯಾರು ಅಂದ್ರೆ ದಾನಿಯೇಲನು. ನಾವು ದಾನಿಯೇಲ್ ಗ್ರಂಥ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಬಹುದು. ಮತ್ತೆ ಯೇಸು ಕ್ರಿಸ್ತನು ಇದನ್ನ ದೃಢೀಕರಿಸ್ತಾನೆ. ಅದು ಮತ್ತಾಯ ಸುವಾರ್ತೆ 24:15. ಇದು ಕ್ರಿಸ್ತ ಪೂರ್ವ 606ರಿಂದ 534 ಮಧ್ಯದಲ್ಲಿ ಬರೆಯಲ್ಪಟ್ಟಂತ ಪುಸ್ತಕ. ಇದು ದಾನಿಯೇಲನು ನೆಬೂಕದ್ನೆಚ್ಚರನು ಯಹೂದ್ಯರನ್ನ ಸೆರೆ ಹಿಡ್ಕೊಂಡು ಹೋದಾಗ ಆ ಸೆರೆಯಲ್ಲಿ ಹೋದಂತ ದಾನಿಯೇಲನು ಬಬುಲೋನಲ್ಲಿ ಇದ್ದಾಗ ಬರೆದಂತ ಪುಸ್ತಕ ಇದು. ಈ ದಾನಿಯೇಲ್ ಗ್ರಂಥ 2 ಭಾಷೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಅಧ್ಯಾಯ 1 ಮತ್ತು 8ರಿಂದ 12 ಅಧ್ಯಾಯಗಳು ಇಬ್ರು ಭಾಷೆಯಲ್ಲಿ, 2ರಿಂದ 7ನೇ ಅಧ್ಯಾಯ ಅರಾಮ್ ಭಾಷೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಇದರಲ್ಲಿರುವಂತಹ ಮುಖ್ಯಾಂಶ ಏನಂದ್ರೆ ದೇವರು ಮನುಷ್ಯರ ರಾಜ್ಯಗಳನ್ನು ಆಳುತ್ತಾನೆ ಮತ್ತು ನಿಯಂತ್ರಿಸುತ್ತಾನೆ. ಪರಲೋಕದಲ್ಲಿರುವಂತಹ ಬೈಬಲ್ ಅಲ್ಲಿ ಬರೆಸಲ್ಪಟ್ಟಂತ ದೇವರಾದಂತ ಯೆಹೋವನು, ಇಸ್ರಾಯೇಲ್ ದೇವರು, ಭೂಲೋಕದಲ್ಲಿರುವಂತಹ ಎಲ್ಲ ರಾಜ್ಯಗಳನ್ನು ಆತನೇ ಆಳುವಂತದ್ದು, ಆತನೇ ನಿಯಂತ್ರಿಸ್ತಾನೆ. ಇದು ಮುಖ್ಯಾಂಶ. ಇದರಲ್ಲಿರುವಂತ 12 ಅಧ್ಯಾಯಗಳನ್ನ 2 ಭಾಗದಲ್ಲಿ ನಾವು ಡಿವೈಡ್ ಮಾಡಬಹುದು. 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಇದು ಚರಿತ್ರೆ ಭಾಗ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯವರೆಗೂ ಪ್ರವಾದನೆ ಭಾಗ. ಇದರಲ್ಲಿರುವಂತಹ 12 ಅಧ್ಯಾಯಗಳಲ್ಲಿ ನಾವೇನ್ ನೋಡಬಹುದು ಅಂದ್ರೆ, 1ನೇ ಅಧ್ಯಾಯದಲ್ಲಿ ಇಬ್ರಿಯ ಯುವಕರು ಆದಂತ ದಾನಿಯೇಲ್, ಹನಾನಿಯ, ಮಿಶಾಲ್, ಅಜರ್ಯರು ರಾಜನ ಆಹಾರವನ್ನು ತ್ಯಜಿಸುವಂತದ್ದು, ಅವ್ರ ನಂತರ ದೇವರು ಅವ್ರನ್ನ ಹೇಗೆ ಆಶೀರ್ವದಿಸ್ತಾನೆ ಅನ್ನೋದು 1ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. 2ನೇ ಅಧ್ಯಾಯದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ನೆಬೂಕದ್ನೆಚ್ಚರ ಅರಸನಾದಂತ ನೆಬೂಕದ್ನೆಚ್ಚರಿಗೆ ಬಂದಂತ ಪ್ರತಿಮೆಯ ಕನಸು, ಅದರ ಭಾವವನ್ನು ದಾನಿಯೇಲನು ತಿಳಿಸೋದನ್ನ ನಾವು ಕಾಣ್ತೀವಿ. 3ನೇ ಅಧ್ಯಾಯದಲ್ಲಿ 3 ಜನ ಯೌನಸ್ಥರನಾದಂತ ಹನಾನಿಯ, ಮಿಶಾಲ್, ಅಜರ್ಯರನ್ನ ಪ್ರತಿಮೆಗೆ ನಮಸ್ಕಾರ ಮಾಡಿಲ್ಲ ಅಂತ ಹೇಳಿ ಅವ್ರನ್ನ ಬೆಂಕಿಯಲ್ಲಿ ಹಾಕ್ತಾರೆ. ಅದರ ಬೆಂಕಿ ಒಳಗಿಂದ ದೇವರು ಅವ್ರನ್ನ ಅದ್ಭುತವಾಗಿ ಕಾಪಾಡೋದನ್ನ ನಾವು 3ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. 4ನೇ ಅಧ್ಯಾಯದಲ್ಲಿ ಕಡಿದ ಮರದ ಕನಸನ್ನು ನೆಬೂಕದ್ನೆಚ್ಚರನು ಕಾಣ್ತಾನೆ. ತನ್ನ ಬಗ್ಗೆ ದೇವರು ನುಡಿದಂತ ಪ್ರವಾದನೆ. ಆಮೇಲೆ ಆತನು ಪಶ್ಚಾತ್ತಾಪ ಪಡೆದಿದ್ದಕ್ಕೆ ದೇವರು ಆತನನ್ನ 7 ವರ್ಷ ಹುಲ್ಲು ತಿನ್ನುವಂತೆ ಮಾಡ್ತಾನೆ. ನಂತರ ಆತನ ಪಶ್ಚಾತ್ತಾಪ ಪಟ್ಟ ಮೇಲೆ ದೇವರು ತಿರುಗಿ ಆತನಿಗೆ ರಾಜ್ಯ ದಯಪಾಲಿಸ್ತಾನೆ. 5ನೇ ಅಧ್ಯಾಯದಲ್ಲಿ ಬೆಲ್ಶಚ್ಚರ ಅರಸನು ತನ್ನ ಕೋಟೆಯಲ್ಲಿ ಕುಡಿದು ಔತಣ ಮಾಡ್ತಾ ಇರುವಾಗ ದೇವರ ಕೈ ಬರಹ ಒಂದು ಕಾಣಿಸುತ್ತೆ, ಮಿನೆ ಮಿನೆ ಟೆಕೆಲ್ ಉಪಾರ್ಸಿನ ಅಂತ ಹೇಳಿ. ಮತ್ತೆ ದಾನಿಯೇಲನು ಬಂದು ಅದರ ಭಾವವನ್ನು ತಿಳಿಸ್ತಾನೆ. 6ನೇ ಅಧ್ಯಾಯದಲ್ಲಿ ದರ್ಯಾವೇಷನ್ ಅರಸನ ಆಳ್ವಿಕೆಯಲ್ಲಿ ಒಂದು ಪರೀಕ್ಷೆ ಬರ್ತೈತಿ ದಾನಿಯೇಲನಿಗೆ. ಆತನು ಸಿಂಹದ ಗವಿಯಲ್ಲಿ ಹಾಕಲ್ಪಡ್ತಾನೆ. ಆದರೆ ದೇವರು ಅದ್ಭುತವಾಗಿ ಸಿಂಹದ ಗವಿಯೊಳಗಿಂದನೂ ಆತನ ಕಾಪಾಡಿ ಹೊರಗಡೆ ತಗೊಂಡು ಬರ್ತಾನೆ. 7ನೇ ಅಧ್ಯಾಯದಲ್ಲಿ ದಾನಿಯೇಲನಿಗೆ ಬಂದಂತ 4 ಮೃಗಗಳ ಕನಸು ಕಾಣ್ತಾನೆ. 4 ವಿಚಿತ್ರವಾದಂತ ಮೃಗಗಳ ಕನಸನ್ನು ನೋಡ್ತಾನೆ. ಈ ಕನಸಿನ ಭಾವವನ್ನು ದೇವರು ಆತನಿಗೆ ತಿಳಿಯಪಡಿಸ್ತಾನೆ. 8ನೇ ಅಧ್ಯಾಯದಲ್ಲಿ ಟಗರಿನ ಮತ್ತು ಹೋತದ ವಿಷಯವಾದಂತ ಕನಸನ್ನು ಕಾಣ್ತಾನೆ. 9ನೇ ಅಧ್ಯಾಯದಲ್ಲಿ ದಾನಿಯೇಲನು ಮಾಡಿದಂತ ಪ್ರಾರ್ಥನೆ, ಅದಕ್ಕೂ ದೇವರು ಕೊಟ್ಟಂತ ಉತ್ತರ. 10ನೇ ಅಧ್ಯಾಯದಲ್ಲಿ ದೇವದೂತನ ದರ್ಶನವನ್ನು ದಾನಿಯೇಲನು ಕಾಣ್ತಾನೆ. 11ನೇ ಅಧ್ಯಾಯದಲ್ಲಿ ಯಹೂದದ ಸುತ್ತನ ರಾಜ್ಯಗಳ ಭವಿಷ್ಯತ್ತು ಮತ್ತು ಯಹೂದ್ಯರಿಗಾಗುವಂತ ಹಿಂಸೆ ಬಗ್ಗೆ ದೇವರ ಅವರಿಗೆ ತೋರಿಸ್ತಾನೆ. ಇದು 12ನೇ ಅಧ್ಯಾಯದಲ್ಲಿ ಯುಗ ಸಮಾಪ್ತಿಯನ್ನು ಕುರಿತಂತ ವಿಷಯಗಳನ್ನ ದೇವರು ದಾನಿಯೇಲನಿಗೆ ತೋರಿಸ್ತಾನೆ. ಒಟ್ಟಿದ್ರಲ್ಲಿರುವಂತ 12 ಅಧ್ಯಾಯಗಳಿವು.